ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಎಲ್ಲ ಗ್ರೂಪ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಹಲೋ ನೋಡ್ರಿ, ನಮ್ಮ ಸ್ನೇಹಿತರೆಲ್ಲ ಈಗ ಪಿ ಐಲ್ಯಾಂಡಿಗೆ ರೆಡಿ ಆಗ್ಬಿಟ್ಟು ಎಲ್ಲ ಜೋಶ್ ಆಗಿದ್ದಾರೆ. ಯಾವ ಐಲ್ಯಾಂಡ್? ಪಿ ಐಲ್ಯಾಂಡ್ ಈಗ ಹೋಗ್ತಾ ಇರೋದು. ಈಗ ಕಾಫಿ ರೆಡಿ ಇದೆ ಅಂತ ಒಂದು ಇನ್ಫಾರ್ಮ್ ಮಾಡಿ ಹೋದ್ರು. ಇಲ್ಲಿ ನನ್ನ ಪಕ್ಕ ತಿಮ್ಮಣ್ಣನ ಹುಲಿ ಗರ್ಜನೆ ಆಗ್ತಿದೆ. ಹಿಂದೆ ನಮ್ಮ ಗರ್ಜನೆ ಮಾಡಿದಾರ ಸರ್. ಈಗ ಕಾಫಿಗೆ ಹೋಗ್ತಾ ಇದ್ವಿ. ನನ್ನ ಜೊತೆ ಎಲ್ಲ ಸಿದ್ಧವಾಗಿ ಬಂದುಬಿಟ್ರು ಇಬ್ಬರು. ನಮಗಿನ್ನ ಮುಂಚೆ ನಮ್ಮ ಸ್ನೇಹಿತ ಹೋಗಿಲ್ಲ. ನಮ್ ಕಾಫಿ ಕುಡಿಯೋದ್ರೆ ಫುಲ್ ಮುಂದಿರ್ತಾನೆ ನಮ್ಮ ಹುಡುಗ. ನೋಡ್ರಿ, ಕಾಫಿ ಕುಡಿ ಅಂದ್ರೆ ಬಂದು ಬಿಸಿನೀರ್ ಕುಡಿತಾ ಇದೀನಿ ಅಂತ. ಏನ್ ಮಾಡೋದಪ್ಪ, ಡೈಜೆಷನ್ ಇಲ್ಲಿ ಫುಡ್ ಬಹಳ ಡಿಫ್ರೆಂಟ್ ಇದೆ. ಕಾಫಿ 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 ನಮ್ ತಿಮ್ಮಣ್ಣವ್ರು ಬಂದು ಕಾಫಿ ಕೊಡಿ ಅಂತ ಥೈ ಲ್ಯಾಂಗ್ವೇಜ್ ಕೇಳ್ತಿದ್ದಾರೆ. ನೋಡಿ, ಫುಲ್ ಮಲ್ಟಿ ಲ್ಯಾಂಗ್ವೇಜ್ ತಿಮ್ಮಣ್ಣರು. ಇವರು ಮೇಡಮ್ ಅವರು ಕಾಫಿ ಕೊಡ್ತಾ ಇದ್ದಾರೆ, ನೋಡ್ಬೋದು. ಹಾಯ್, ನೆಸ್ಕೆಫೆ. ಓಕೆ, ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು, ಬಿಸಿನೀರು, ಮಿಲ್ಕ್ ಪೌಡ್ರು, ಆಮೇಲೆ ಶುಗರ್ ಎಲ್ಲ ಬೇರೆ ಬೇರೆ ಕೊಡ್ತಾರೆ. ಈಗ ನಮ್ಮ ರಾಘಣ್ಣರು ಬಂದಾರೆ ನಮ್ ಜೊತೆ. ಅಲ್ಲಾಡ್ಸಕ್ಕೆ ನಮ್ ರಾಘಣ್ಣರು ಬಂದಾರೆ. ನಮ್ ಸ್ನೇಹಿತ ಪ್ರದೀಪ್ ಹೆಂಗೋ ಸಿಗ್ತಿದೆ ಪ್ಯಾಕೇಜ್ ಒಳಗಡೆ ಅಂತ ಸುಮ್ ಕುಡ್ದಿದ್ದು ಮಾಡ್ತಾನೆ ಇದೆ ಕಣ್ಗುರು. ನೋಡ್ರಿ, ಇದೆಲ್ಲ 3ನೇ ಟೈಮ್ ಕಾಫಿ ಕುಡಿತವನೆ. ಸನ್ಮತಿ ಅವರು ಜಾಯಿನ್ ಆಗ್ತಿದ್ದಾರೆ, ಜೊತೆಗೆ ಕಾಂಟ್ರಾಕ್ಟರ್ ಅಂಜನಪ್ಪನವರು ಜಾಯಿನ್ ಆಗ್ತಿದ್ದಾರೆ. ನೋಡ್ರಿ, ಮತ್ತೆ ಇಲ್ಲಿ ಸನ್ಮತಿ ಅವರು ಐಲ್ಯಾಂಡ್ ಜಾಯಿನ್ ಆಗ್ತಿದ್ದಾರೆ, ನೋಡ್ಬೋದು. ಹಲೋ ಸ್ನೇಹಿತರೆ, ಈಗ ನೀವು ನೋಡ್ತಿರ್ತಕ್ಕಂಥದ್ದು ಪಿ ಐಲ್ಯಾಂಡ್. ಪಿ ದ್ವೀಪಗಳು ಥಾಯ್ಲ್ಯಾಂಡ್ ದೇಶದಲ್ಲಿ ದೊಡ್ಡ ದ್ವೀಪವಾದ ಪುಕೆಟ್ ಮತ್ತು ಪಶ್ಚಿಮ ಅಂಡಮಾನ್ ಸಮುದ್ರದ ನಡುವೆ ಇದ್ದಿದ್ದು. ಒಂದು ದ್ವೀಪದಲ್ಲಿ ಮಾತ್ರ ಶಾಶ್ವತ ಜನವಸತಿ ಇದೆ. ಇನ್ನೊಂದು ದ್ವೀಪವನ್ನು ಪ್ರವಾಸಿಗಳು ಸಂದರ್ಶಿಸುವರು. ಈ ದ್ವೀಪಗಳು ತುಂಬ ರಮಣೀಯವಾಗಿದ್ದಾವೆ. ದಿ ಬೀಚ್ ಎಂಬ ಇಂಗ್ಲಿಷ್ ಚಲನಚಿತ್ರದಿಂದ ಇಲ್ಲಿ ಪ್ರವಾಸಿಗಳ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. 2004ರಲ್ಲಿ ಸುನಾಮಿಯಿಂದಾಗಿ ಈ ದ್ವೀಪದಲ್ಲಿ ಭಾಳಷ್ಟು ಹಾನಿ ಸಂಭವಿಸಿದೆ. ಈಗ ಭಾಳಷ್ಟು ಸುಸ್ಥಿತಿಗೆ ತರಲಾಗಿದೆ. ಮೊದಲೆಲ್ಲ ಅಂದರೆ 1940ರ ಸಮಯದಲ್ಲಿ ಈ ದ್ವೀಪದಲ್ಲಿ ಮುಸ್ಲಿಂ ಮೀನುಗಾರರು ಇದ್ದರು. ನಂತರ ಈ ದ್ವೀಪವು ತೆಂಗಿನ ತೋಟ ಆಯಿತು. ಪಿ ಡಾನ್ ಥಾಯ್ ಜನಸಂಖ್ಯೆಯಲ್ಲಿ 80% ಮುಸ್ಲಿಮರೇ ಇಲ್ಲಿ ಇರ್ತಕ್ಕಂಥದ್ದು ಕಾಣಬಹುದು. ಸುಮಾರು 2000ದಿಂದ 3000 ಮಂದಿ ಇಲ್ಲಿ ಜನರಿದ್ದಾರೆ ಅಂತ ಹೇಳ್ಬೋದು. ಮೇಡಮ್ ಅವ್ರ ಹತ್ರ ಕೋಕ್ ತಗೊಂತ ಇದ್ದೀನಿ. ಹಾಕಿ ಶೀಲ್ಡ್ ಕೊಡ್ತಾ ಇದ್ದಾರೆ. ಹಾಯ್, ಇಂಡಿಯನ್ country, which country? Arabic. Yeah. ತಪ್ಪು ತಿಳ್ಕೊಂಬಿಡ್ರಿ, ಇದು ಯಾವುದು ಹಾರ್ಡ್ ಡ್ರಿಂಕ್ಸ್ ಅಲ್ಲ, ಸಾಫ್ಟ್ ಡ್ರಿಂಕ್ಸ್. ನಾನು ಕೋಕ್ ತೊಗೊತಿದ್ದೀನಿ, ಅವರು ಮಿರಿಂಡಾ ತೊಗೊತಾ ಇದ್ದಾರೆ. Assets
45 minutes. And then about 12 o'clock until
ಸ್ನೇಹಿತರೆ, ಪಿ ಪಿ ಐಲ್ಯಾಂಡಲ್ಲಿ ನಮಗೆ ಕರ್ನಾಟಕದವರು ಸಿಕ್ಬಿಟ್ರು. ಅದು ನಮಗೆ ತುಂಬ ಖುಷಿಯನ್ನು ತಂತು. ಆದರೆ ಅವರು ಕೂಡ ಅಷ್ಟೇ ಖುಷಿ ಆದರು. ಆದರೆ ಅವರು ಕರ್ನಾಟಕಕ್ಕೆ ಜೈ ಅಂತ ಘೋಷಣೆಯನ್ನು ಕೂಗಿದರು. ತುಂಬ ಖುಷಿಪಟ್ಟರು ಅವರು. ಯಾಕೆಂದರೆ ಇವರು ಬೆಳಗಾಂನವರಾಗಿದ್ದರು. ಸೊ ಹಾಗಾಗಿ ಇವರು ತುಂಬ ಖುಷಿ ಆಯಿತು ನಾವು ನಿಮ್ಮನ್ನು ನೋಡಿದ್ದಕ್ಕೆ ಮತ್ತು ನಿಮ್ಮ ಜೊತೆ ಸಿಕ್ಕಿದ್ದಕ್ಕೆ ಅಂತ ಅವ್ರು ಹೇಳಿದರು. ಬಟ್ ಆದರೆ ಆ ವಾಯ್ಸ್ ರೆಕಗ್ನೈಸ್ ಆಗಲಿಲ್ಲ. ಅದು ಏಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು. ಬಟ್ ಆ ವಾಯ್ಸ್ ರಿಸೀವರು ಆ ವಾಯ್ಸನ್ನು ತೆಗೆದುಕೊಳ್ಳಲಿಲ್ಲ. ಅದು ಏನಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಇಡೀ ಆ ಉತ್ತರ ಕರ್ನಾಟಕದ ಫ್ಯಾಮಿಲಿ ತುಂಬ ಖುಷಿಯನ್ನು ಪಡ್ತು. ಯಾಕೆಂದರೆ ಆ ಹಡಗಲ್ಲಿ ಅಂದರೆ ಪಿ ಪಿ ಐಲ್ಯಾಂಡಲ್ಲಿ ನಾವು ರಿಟರ್ನ್ ಬರಬೇಕಾದ್ರೆ ಅವರು ಸಿಕ್ಕಿ ನಮಗೆ ಪರಿಚಯನ ಮಾಡಿಕೊಂಡು ನಮ್ಮ ಪರಿಚಯ ನಾವು ಮಾಡಿಕೊಟ್ಟು ಅವರಿಗೆ ತುಂಬ ಖುಷಿಯನ್ನು ಪಟ್ಟವೆ. ಅವರು ಕೂಡ ತುಂಬ ಖುಷಿಯನ್ನು ಪಟ್ಟು ಎಂಜಾಯ್ ಮಾಡಿದರು ಸ್ನೇಹಿತರೆ. ಬಟ್ಟೆಗಳು ಯಾರು ಲ್ಯಾಂಡ್ರಿ ಮಾಡ್ಸೋದಿದ್ರೆ ಇಲ್ಲಿ ಬಟ್ಟೆ ಇಲ್ಲೇ ಈ ತರ ಲ್ಯಾಂಡ್ರಿ ಮಾಡ್ಕೊಡ್ತಾರೆ. ಅದು ಎಷ್ಟು ಕೆಜಿಗೆ ಇಷ್ಟು ಅಂತ ಇರುತ್ತೆ. ಅಂಜನಪ್ಪರೇ, ಒಂದ್ ಕೈಗೆ ಪಾಠ ಒಂದ್ ಕೈಗೆ ಬಿಯರ್ ಹಿಡ್ಕೊಂಡು ಏನ್ ಗುರು ಹಿಂಗ್ ಹೊಡಿತಿದೀಯಾ? ಇಲ್ಲಿ ನೋಡ್ರಿ ಇಂತ ಬಿಯರ್ ಬಿಸ್ಲಲ್ಲೂ ಬಿಯರ್ ಹಿಡ್ಕೊಂಡಿರಲ್ಲ ನೀವು. ನೋಡಿದಂಗೆ ಬಹಳ ಒಳ್ಳೆ ಇರ್ಕಂಡ್ರಿ ಇವರು. ನೋಡ್ರಿ ಇಲ್ಲಿ ಫುಟ್ಪಾತಾಗೆಲ್ಲ ಬಿಯರ್ ಬರ್ತಾರೆ. ನಮ್ಮ ದೇಶದಲ್ಲಿ ಹಿಂಗ್ ಮಾರಿದ್ರೆ ಅಲ್ಲೇ ದಂಡ ಬಿತ್ತು ಅಂತಾನೆ. ಕೂಲ್ ಡ್ರಿಂಕ್ಸು ಬಿಯರ್ಗೂ ಎಲ್ಲ ಒಂದೇ ಬೆಲೆ ಗುರು ಇಲ್ಲಿ. ಪಿ ಪಿ ಐಲ್ಯಾಂಡ್ ಅಲ್ಲ ಬಾಡಿ ತಕ್ಕ ಬಿಯರ್ ತರದಾನೆ ಚಿಕ್ಕ ಬಿಯರ್ ತಂದರೆ